ಸ್ವಲ್ಪ ಹಲಸಿನ ಬೀಜ ಉಂಟು, ಇದರಿಂದ ಒಂದು ಗೊಜ್ಜು ಮಾಡುವ. ಹಲಸಿನ ಬೀಜವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಕುಕ್ಕರಲ್ಲಿ ಬೇಯಿಸುವ. ಒಂದು ವಿಷಲ್ ತಗೊಂಡ್ರೆ ಆಯಿತು. ಬೆಂದಿದೆ, ಈಗ ಒಗ್ಗರಣೆಗೆ ಇಡುವ. ಒಗ್ಗರಣೆಗೆ ತೆಂಗಿನೆಣ್ಣೆ, 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡುವ. ಈಗ ಒಂದು ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಫ್ರೈ ಆಯಿತು. ಈಗ ಮೆಣಸಿನ ಹುಡಿ ಹಾಕುವ. ಇದು ಚಿಕನ್ ಹುಡಿ. ಮೆಣಸಿನ ಹುಡಿ ಸ್ವಲ್ಪ ಫ್ರೈ ಆದ ಮೇಲೆ ಬೇಯಿಸಿದ ಹಲಸಿನ ಬೀಜವನ್ನು ಹಾಕುವ. ಸ್ವಲ್ಪ ಬೇಯಿಸಿದ ನೀರನ್ನು ಹಾಕ್ತೇನೆ. ಈಗ ಉಪ್ಪು ಹಾಕುವ. ಒಂಚೂರು ಹುಳಿ ನೀರನ್ನು ಕೂಡ ಹಾಕುವ. ಹಲಸಿನ ಬೀಜದ ಗೊಜ್ಜು ರೆಡಿ ಆಯಿತು. ಹೇಗೆ ಆಗಿದೆ ಅಂತ ನೋಡುವ. ಸೂಪರ್ ಆಗಿದೆ.